ವೆಲ್ಕಮ್ ಬ್ಯಾಕ್. ಇನ್ನು ಬಡ ರೈತರ ಜಮೀನಿನ ಮೇಲೆ ಭೂಗಳ್ಳರ ಕೆಂಗಣ್ಣು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂಗಳ್ಳತನ ಮಾಡಿರುವಂತಹ ಅತಿದೊಡ್ಡ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಖಾತೆ ಮಾಡ್ತಾ ಇರೋ ಬಗ್ಗೆ ದೂರು ದಾಖಲಾಗಿದ್ದು ಹುಲಿಕೆರೆ ಗ್ರಾಮಸ್ಥರಿಂದ ಗಂಭೀರ ಆರೋಪ ವ್ಯಕ್ತವಾಗ್ತಾ ಇದೆ. ಇನ್ನು ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಹುಲಿಕೆರೆ ಗ್ರಾಮದ ಸರ್ವೆ ನಂಬರ್ 74/1 ಜಮೀನಿಗೆ ನಕಲಿ ದಾಖಲೆಯನ್ನ ಸೃಷ್ಟಿಸಿರುವಂತಹ ಆರೋಪ. ವಿ.ಎ. ರಘು ವಿರುದ್ಧ ಹುಲಿಕೆರೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ವಿ.ಎ. ರಘು ಇಲ್ಲಿ ಕಳ್ಳಾಟವನ್ನ ಮಾಡ್ಬಿಟ್ರ? ನರಸಮ್ಮ ಎನ್ನುವವರ ಹೆಸರಿನಲ್ಲಿರುವಂತಹ ಜಮೀನಿನ ಖಾತೆ ಗ್ರಾಮದ ಜಗದೀಶ್ ಎಂಬುವವರಿಗೆ ಸೇರಿದ ಜಮೀನು. ಜಗದೀಶ್ ಅವರ ಪೂರ್ವಜರ ಹೆಸರಿನಲ್ಲಿರುವಂತಹ ಖಾತೆಗೆ ನಕಲಿ ಮಾಡಿ ನಕಲಿ ನರಸಮ್ಮನ ಹೆಸರು ಸೃಷ್ಟಿಸಿ ಖಾತೆಯನ್ನ ಮಾಡಲಾಗಿದೆ. ವಿ.ಎ. ರಘು ವಿರುದ್ಧ ಹುಲಿಕೆರೆ ಗ್ರಾಮಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗ್ರಾಮದ ಹಲವರಿಗೆ, ಒಬ್ಬರಿಗೆ ಮಾತ್ರ ಅಲ್ಲ, ಗ್ರಾಮದ ಹಲವರಿಗೆ ಇದೇ ರೀತಿ ವಂಚಿಸಿರುವಂತಹ ಬಗ್ಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನ್ಯಾಯಕ್ಕಾಗಿ ಸದ್ಯಕ್ಕೆ ಡಿಸಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಅಲ್ಲಿನ ಸ್ಥಳೀಯ ಗ್ರಾಮಸ್ಥರು ಎಡಿಸಿ ಶಿವಾನಂದ ಮೂರ್ತಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಸ್ಥಳದಲ್ಲೇ ಎಸಿ, ತಹಶೀಲ್ದಾರ್, ಪಿಡಿಒಗೆ ಕರೆ ಮಾಡಿದ್ರು. ಈ ಸಂದರ್ಭದಲ್ಲಿ ಎಡಿಸಿ ಕೂಡಲೇ ಸ್ಥಳ ಪರಿಶೀಲಿಸಿ ಅಗತ್ಯ ಕ್ರಮಕ್ಕೆ ಎಡಿಸಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ವರ್ಗಾವಣೆ ಆಗಿದ್ದಾರೆ ವಿ.ಎ. ರಘು. ಬೇರೆಡೆ ವರ್ಗಾವಣೆ ಆಗಿದ್ರು ಕೂಡ ಸ್ಥಳವನ್ನ ಬಿಟ್ಟು ಕೊಡದೆ ಅಕ್ರಮ ಎಸಗಿದ್ದಾರೆ ಎನ್ನುವಂತಹ ಅತಿ ದೊಡ್ಡ ಆರೋಪ ಇದು. ಹುಲಿಕೆರೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಚೆಲುವರಾಜು, ಜಗದೀಶ್, ಚೈತ್ರ ಸೇರಿದಂತೆ ಗ್ರಾಮದ 50ಕ್ಕೂ ಹೆಚ್ಚು ಜನರಿಂದ ಎಡಿಸಿಗೆ ಇದೀಗ ಮನವಿಯನ್ನ ಮಾಡಲಾಗಿದೆ. ಅಧಿಕಾರಿಯನ್ನ ಅಮಾನತು ಮಾಡಿ ಎನ್ನುವಂತಹ ನಿಟ್ಟಿನಲ್ಲಿ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಹುಲಿಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಜಮೀನು ಪಾಪ ಉಳ್ಮೆದಾರರು ಇವರು 1934ನೇ ಇಸ್ವಿಯಿಂದ ಇವರೇ ಮಾಡ್ತಾ ಇರೋದು. ಈಗೇನಪ್ಪ ಅಂದರೆ ವಿ.ಎ. ರಘು ಬಂದು ಇವ್ರಿಗೂ ಮತ್ತು ಇನ್ನೊಬ್ರಿಗೂ ಕೇಸ್ ನಡೀತಾಯಿತ್ತು. 2016ರಿಂದ ಕೇಸ್ ನಡೀತೈತೆ. ಪಾಪ ಇವರು ಕೇಸಲ್ಲಿ ಓಡಾಡ್ತಿದ್ದಾರೆ, ಇವರು ಮತ್ತು ಇನ್ನೊಬ್ಬ ಪಾರ್ಟಿ. ಮೂರನೇ ವ್ಯಕ್ತಿಗೆ, ಖಾಸಗಿ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿನ ಸೃಷ್ಟಿ ಮಾಡಿ ವಿ.ಎ. ರಘು ಅನ್ನೋನು ಇವ್ರ ಜಮೀನನ್ನ ಕಬಳಿಸೋಕೆ ಮಾಡಿದ್ದಾನೆ. ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ, ಅಧಿಕಾರಿಗಳಿಗೆ ಗಮನಕ್ಕೆ ತರ್ತಾಯಿವಿ. ಅಂಥ ಭ್ರಷ್ಟ ಅಧಿಕಾರಿ ನಮ್ಮ ಗ್ರಾಮಕ್ಕೆ ಬೇಡ. ಯಾಕೆ ಅಂದರೆ ಊರೇ ಹೊಡೆದಾಡುತ್ತೆ. ಇವ್ರು 3 ಫ್ಯಾಮಿಲಿ ಇದ್ದಾರೆ, ಇನ್ನೊರು 3 ಫ್ಯಾಮಿಲಿಗೆ ಮಾಡವ್ರೆ. ಅವ್ರಿಗೂ ನಮ್ಗೆ ಜಮೀನು ಬೇಕು, ನಮ್ಮದು ಇದು ಅನ್ಕೊಂಡು ಅವರು ಬರ್ತಾರೆ. ಹೊಡೆದಾಡಿ ಊರೇ ಕೊಲೆಗಳಿಗಾಗಿ ಸರ್ವನಾಶ ಆಗೋಕ್ಕೆ ಆ ವಿ.ಎ. ರಘುನೇ ಕಾರಣ ಆಯ್ತವನೇ. ದಯವಿಟ್ಟು ಅಧಿಕಾರಿಗಳು ಎಚ್ಚೆತ್ಕೊಂಡು 74 ಸರ್ವೆ ನಂಬರ್ ಈ ಕೇಸು ನಡೀತಿರೋದು ಊರೊಳಗೆ ಗೊತ್ತಿದ್ದು. 1-2-4 ಜನಕ್ಕೆ ಗೊತ್ತು. ಇದು ಕೇಸು ಫುಲ್ಲು ಡೀಟೇಲ್ಸ್ ಅವ್ರಿಗೆ ಗೊತ್ತು. ಅವರು ಸೇರಿಕೊಂಡು ವಿ.ಎ. ಜೊತೆ ಸೇರಿಕೊಂಡು ಅವರೆಲ್ಲ ಒಳಸಂಚ್ ಮಾಡಿ ಎಲ್ಲ ದುಡ್ಡನ್ನ ತಗೊಳ್ಳೋಕ್ಕೆ ಅವರು ಹಿಂಗೆಲ್ಲ ಮಾಡಿರೋದು. ಅವ್ರು ಯಾರು ಅಂತ ನಮಗೆ ತಿಳಿಸ್ಕೊಡ್ಬೇಕು. ಇವರು ಅಧಿಕಾರಿಗಳು ಇದನ್ನೆಲ್ಲ ತನಿಖೆ ಮಾಡಿ ಅವ್ರು ಯಾರು ಮಾಡಿರೋರು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯ ದೊರಕಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ವಿ.ಎ. ಇಂದನೇ ಸರ್ ಇದಾಗಿರೋದು. ವಿ.ಎ. ಅವರು ಎಲ್ಲ ಗ್ರಾಮ ಬೆಳಗೊಳ ಹೋಬಳಿ, ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ. ಮತ್ತು ನಮ್ಮ ಜಮೀನು 74ನೇ ಸರ್ವೆ ನಂಬರು. 3 ಎಕರೆ 23 ಕುಂಟೆ ಜಮೀನಿದೆ. ಅದರಲ್ಲಿ 1 ಎಕರೆ 27 ಕುಂಟೆ ಮಾಮೂಲಿ ಬೇರೆಯವ್ರಿಗೂ ನಮಗೂ ಕೇಸ್ ನಡೀತಾಯಿತ್ತು. ಈ ನರಸಮ್ಮ ಅನ್ನೋರು ಯಾರು ಅಂತ ನಮಗೆ ಗೊತ್ತಿಲ್ಲ ಹುಲಿಕೆರೆ ಒಳಗೆ. ಅದು ಮತ್ತು ಈಗ ಬಂದು ಅವರು ಬೇರೆಯವರು ಯಾರೋ ಬಂದು 3ನೇ ಪಾರ್ಟಿ ಬಂದು ಈಗ ಅದು ನಮ್ಮದು ಅಂತ ಈಗ 30ನೇ ತಾರೀಕು ಡಿಸೆಂಬರ್ 30ರಲ್ಲಿ ಈ RTC ಕುಣಿಸ್ಕೊಂಡು 3 ದಿನಕ್ಕೆ RTC ಕುಣಿಸ್ಕೊಂಡು ಅದ ಮಾರಾಟ ಮಾಡೋಕ್ಕೆ ಆಲೇ ರೆಡಿ ಆಗಿದ್ರು. ಅಂಥದ್ರಲ್ಲಿ ಇದೇ ವಿ.ಎ. ನನ್ನ ಫಸ್ಟ್ ಬಂದು ಕೇಳ್ದ, 1 ಎಕರೆ 36 ಕುಂಟೆ ಅದಲ್ಲ, ಅದರಲ್ಲಿ 1 ಎಕರೆ ನೀನು ಮಾಡಿಕೊಡ್ತೀನಿ, 36 ಕುಂಟೆ ನನಗೆ ಕೊಡು ಅಂತ ಕೇಳಿದ. ಆದರೆ ನಾನು ಕೊಡೋಲ್ಲ, ನಮ್ಮ ಅಣ್ತಮ್ಮದಿರ ಇಲ್ಲ ಅವರೇ. ಅದರಲ್ಲಿ ನಾನು ನಮ್ಮ ಅಣ್ತಮ್ಮದಿರ ನಾವು ನಿಷ್ಠುರ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿದೆ. ಹಂಗೂ ಮೀರಿ ಈಗ ಕೇಸ್ ನಡೀತಾ ಇದೆ. ಈಗ 16ನೇ ತಿಂಗಳು 2016ರಲ್ಲಿ ನಾನು ಕೇಸ್ ಹಾಕಿದ್ದೀನಿ. ಆ